ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿಗೆ ತೊಡಕಾಗಿದ್ದ ಫಾರೆಸ್ಟ್ ಕ್ಲಿಯರೆನ್ಸ್ ಸೇರಿದಂತೆ ಎಲ್ಲ ಅಡೆತಡೆಗಳನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿವಾರಿಸಿಕೊಟ್ಟರೂ ಸಹ ರಸ್ತೆ ಕಾಮಗಾರಿಯಲ್ಲಿ ಬೇಜವಾಬ್ದಾರಿ ತೋರಿರುವ ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಗೆ 5 ದಿನಗಳ ಕಾಲ ಗಡುವು ಕೊಡುತ್ತಿದ್ದು 5 ದಿನದೊಳಗೆ ಈ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚದಿದ್ದರೆ ಕಂಪನಿಯ ಮೇಲೆ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ PIL ಹಾಕುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೆಸಲಾಗಿದೆ. ಜೊತೆಗೆ ಕಂಪನಿಯನ್ನು ದೇಶಾದ್ಯಂತ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದು ಹೋರಾಟ ಮಾಡಿಯೇ ಸಿದ್ಧ ಎಂದು ಬಿಜೆಪಿ ಮುಖಂಡ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕಂಪನಿಯು ಮಾನ, ಮರ್ಯಾದೆ ಮತ್ತು ನಾಚಿಕೆಯನ್ನು ಬಿಟ್ಟು ಕೆಲಸ ಮಾಡುತ್ತಿದೆ. ಈ ಕಂಪನಿ ಮಾಡುತ್ತಿರುವ ತಪ್ಪಿನಿಂದ ಎಲ್ಲ ಜನಪ್ರತಿನಿಧಿಗಳು ಸರ್ಕಾರದ ಮಾನವನ್ನು ಕಳೆಯುತ್ತಿದೆ. ಸಂಸದರು ಹಲವು ಬಾರಿ ಕರೆದು ಮಾತನಾಡಿ ತಕ್ಷಣ ಗುಂಡಿ ಮುಚ್ಚಬೇಕೆಂದು ಆದೇಶವನ್ನು ನೀಡಿದ್ದಾರೆ. ಶಿರಸಿಯ ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ. ಸಂಸದರ ಶಾಸಕರ ಮಾತಿಗೆ ಮತ್ತು ಜನರ ಕಷ್ಟಕ್ಕೆ ಈ ಕಂಪನಿಯು ಸ್ಪಂದಿಸುತ್ತಿಲ್ಲ. ಇಷ್ಟು ದಿನಗಳ ಕಾಲ ಈ ಸಮಸ್ಯೆಯನ್ನು ನಾವೆಲ್ಲ ಅನುಭವಿಸಿದ್ದೇವೆ. ಆದರೆ ಇವತ್ತಿನಿಂದ ಈ ಹೋರಾಟದ ರೀತಿಯೇ ಬದಲಾಗುತ್ತದೆ ಎಂದರು. ಕಳ್ಳನಿಗೊಂದು ಪಿಳ್ಳೆನೆವ ಎಂಬಂತೆ ಫಾರೆಸ್ಟ್ ಕ್ಲಿಯರೆನ್ಸ್ ಎನ್ನುವ ನೆಪವನ್ನು ಒಡ್ಡಿ ತಮ್ಮ ಕೆಲಸದಿಂದ ಕಂಪನಿಯು ತಪ್ಪಿಸಿಕೊಳ್ಳುತ್ತಿದ್ದಾರೆ. ಅರಣ್ಯ ಪ್ರದೇಶವಿರದ ನಗರ ಪ್ರದೇಶದಲ್ಲಿಯೂ ಸಹ ಕೆಲಸ ಮಾಡುತ್ತಿಲ್ಲ. ನಾವು ಪಕ್ಷಾತೀತವಾಗಿ ಮಾತನಾಡುತ್ತಿದ್ದು ರಸ್ತೆ, ಆಸ್ಪತ್ರೆ, ಬಸ್ ಸ್ಟ್ಯಾಂಡ್ನಂತಹ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಎಲ್ಲ ಪಕ್ಷಗಳು ಒಂದೇ. ನಾವು ನಾಗರಿಕರ ಪರವಾಗಿ ಮಾತನಾಡುತ್ತಿದ್ದೇವೆಯೇ ವಿನಃ ಪಕ್ಷದ ಪರವಾಗಿ ಮಾತನಾಡುತ್ತಿಲ್ಲ. ಇದು ನಮ್ಮ ನೇರವಾದ ಎಚ್ಚರಿಕೆ ಎಂದರು. ಶಿರಸಿ ಹಾವೇರಿ ರಸ್ತೆಯ ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಶಿರಸಿಯ ಡಿವೈಎಸ್ಪಿ ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಅವರಿಗೆ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ನಿವೃತ್ತ ಇಂಜಿನಿಯರ್ ವಿ ಅಂಬಟ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರ್, ನಿವೃತ್ತ ಸಾರಿಗೆ ಅಧಿಕಾರಿ GS ಹೆಗಡೆ, ನಾಗರಾಜ್, ಅನಂತ್ ಬಾಳೆಕೊಪ್ಪ, ಮಹೇಂದ್ರ ಸಾಲೇಕೊಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಎನ್ನುವಂತಹ ಕಂಪನಿ ಬಹಳ ನಾಟಕ ಮಾಡ್ತಾ ಇದೆ. ಈ ಕಂಪನಿಗೆ ಯಾವುದೇ ಮಾನ, ಮರ್ಯಾದೆ, ನಿಯತ್ತು ಇದು ಯಾವುದೂ ಕೂಡ ಇಲ್ಲ. ಇನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಮತ್ತೆ ಈ ಕಂಪನಿ ಮಾಡುವಂಥ ತಪ್ಪಿನಿಂದಾಗಿ ಎಲ್ಲ ಜನಪ್ರತಿನಿಧಿಗಳ, ಸರ್ಕಾರದ ಎಲ್ಲರ ಮಾನ ಕಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ನಮ್ಮ ಸಂಸದರು ಹಲವಾರು ಬಾರಿ ಅವರಿಗೆ ಕರೆದು ಮಾತನಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನೇರವಾಗಿ ಅವರಿಗೆ ತಕ್ಷಣ ಗುಂಡಿ ಮುಚ್ಚಬೇಕು ಅಂತೇಳಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಶಿರಸಿಯ ಶಾಸಕರಾದಂತಹ ಭೀಮಣ್ಣ ನಾಯಕರವರು ಅವರು ಕೂಡ ಅವರ ಆಫೀಸಿಗೆ ಕರೆಸಿ ಮಾತನಾಡಿ ತಕ್ಷಣ ಗುಂಡಿ ಮುಚ್ಚುವಂತಹ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಶಾಸಕರ ಮಾತಿಗೂ ಕೂಡ ಈ ಕಂಪನಿ ಬೆಲೆ ಕೊಡ್ತಾ ಇಲ್ಲ, ಸಂಸದರ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ, ಜನರ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ, ಯಾರ ಕಷ್ಟ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಲೇಬೇಕಾಗ್ತದೆ. ಇಷ್ಟು ದಿವಸ ನಾವಿದನ್ನು ಅನುಭವಿಸಿ ನಮಗೆಲ್ಲರಿಗೂ ಕೂಡ ಸಾಕಾಗಿದೆ. ಈಗ ನಾವೆಲ್ಲರೂ ಕೂಡ ತೀರ್ಮಾನಕ್ಕೆ ಬಂದಿದ್ದೇವೆ. ನೋಡೇ ಬಿಡೋಣ ಅದು ಹೇಗೆ ಅವರು ಗುಂಡಿ ಮುಚ್ಚೋದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾವು ಸ್ಪಷ್ಟವಾಗಿ ಬಂದಿದ್ದೇವೆ. ಇವತ್ತಿನಿಂದ ಈ ಹೋರಾಟದ ಲೆಕ್ಕವೇ ಬೇರೆ. ಇಷ್ಟು ದಿವಸ ನಾವು ಹೋರಾಟ ಮಾಡಿದಂತಹದ್ದಿರ್ಬೋದು ಅಥವಾ ಆಗ್ರಹ ಮಾಡಿದಂತೆ ಇರ್ಬೋದು, ಆ ಲೆಕ್ಕವೇ ಬೇರೆ. ಇವತ್ತಿನಿಂದ ಈ ಹೋರಾಟದ ಹಾದಿ ಬೇರೆ ಬರ್ತದೆ. ಇದನ್ನ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ನಾವು ಹೊನ್ನಾವರದ ಹೈವೇ ಅಥಾರಿಟಿಯ ಅಧಿಕಾರಿಯಾದಂತಹ ಶಿವಕುಮಾರ್ ಅವರಿಗೆ ಫೋನ್ ಮಾಡಿದ್ರೆ ಶಿವಕುಮಾರ್ ಹೇಳ್ತಾರೆ, ಹೊಂಡ ಮುತ್ತಾ ಇದ್ದಾರಲ್ರಿ, ಫೋಟೋ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಅದೇ ಇಲ್ಲಿಯ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಯ ವ್ಯಕ್ತಿ ಫೋನ್ ಮಾಡಿದ್ರೆ 10-15 ದಿವಸ ಹಿಂದೆ ನಾವು ಹೊಂಡ ಮುಚ್ಚಿದ್ವಿ ಒಂದ್ಸಲ, ಈಗ ಮತ್ತೆ ಹೊಂಡ ಆಗ್ಬಿಟ್ಟಿದೆ, ಮತ್ತೆ ಒಂಚೂರು ಮಳೆ ಕಮ್ಮಿ ಆದಮೇಲೆ ಮುಚ್ತೇವೆ ಅಂತ ಹೇಳ್ತಾರೆ. ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ, ಮುಚ್ತೇವೆ ನಾವು ಅಂತ ಹೇಳ್ತಾರೆ.
ಅಂದರೆ ಎಲ್ಲರಿಗೂ ಕೂಡ ಇವರು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಂಸದರು ಕೇಳಿದ ಕೂಡಲೇ ಯಾವುದೋ ಒಂದು ಹೊಂಡ ಮುಚ್ಚಿ ಒಂದು ಸ್ವಲ್ಪ ಮಾಡ್ದಂಗೆ ಮಾಡಿ ಫೋಟೋ ಕಳಿಸೋದು. ಅಲ್ಲಿ ಹೈವೇ ಅಥಾರಿಟಿಯ ಶಿವಕುಮಾರ್ ಅವರು ಹೊನ್ನಾವರದಲ್ಲಿ ಇರ್ತಾರೆ, ಅವ್ರಿಗೂ ಕೂಡ ಹೇಳುವಂಥದ್ದು. ಅಧಿಕಾರಿಗಳಿಗೆ ಯಾವುದೋ ಒಂದು ಫೋಟೋ ತೋರಿಸಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಣ್ಣು ಹಚ್ಚುವಂಥ ಕೆಲಸ ಮಾಡುವಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಈ ಮೀನು ಮಾರ್ಕೆಟಿಂದ, ಫಿಶ್ ಮಾರ್ಕೆಟಿಂದ, ಸಿರ್ಸಿ ನೀಲೇಕಣಿಯ ಫಿಶ್ ಮಾರ್ಕೆಟ್ನಿಂದ 4ರ ಕತ್ತರಿವರೆಗೂ ಕೂಡ ಬಹುಶಃ 40-50 ಕಿಲೋಮೀಟರ್ ರಸ್ತೆ ಇರ್ಬೋದು. ಅದೆಲ್ಲವೂ ಕೂಡ ಈ ಅಮ್ಮಾಪುರ ಕನ್ಸ್ಟ್ರಕ್ಷನ್ ವ್ಯಾಪ್ತಿಗೆ ಬರ್ತದೆ. ಅದರಲ್ಲಿ ಒಂದು 30% ರಸ್ತೆ ಹೊಂಡನೆ ಆಗಿಬಿಟ್ಟಿದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲ, ಅವ್ರು ಮೇಂಟೆನೆನ್ಸನ್ನು ಮಾಡಲೇ ಇಲ್ಲ. ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಮೇಂಟೆನೆನ್ಸ್ ಮಾಡಿಲ್ಲ. ಎಲ್ಲ ಒಂದು ಕಡೆ ನಾವು ಕೂತಾಗ್ತದೆ ಚಿಪಿಎಲ್ ಮಾಡ್ತಾರೆ. ಚಿಪಿಎಲ್ ಆದಮೇಲೆ ಅದು ಎಕ್ಕಂಬಿ ಹೊಂಡ ಹಾಗೆ ಇರ್ತದೆ, ಇಷ್ಟೂರು ಹೊಂಡ ಹಾಗೆ ಇರ್ತದೆ. ಮುಂದೆ ಹಾವೇರಿ ಹೋಗಬೇಕಾದ್ರೆ ಎಲ್ಲ ಹೊಂಡವು ಕೂಡ ದಾಸಪುರದ ಹೊಂಡ ಹಾಗೆ ಇರ್ತದೆ. ಇದು ನಮ್ಮ ಪ್ರಮುಖವಾದಂತಹ ಸಮಸ್ಯೆ. ಆಯಿತು, ಈಗ ಅವರೇನು ಹೇಳ್ತಾರೆ ಅಂತಂದರೆ, ನಾವು ಕೇಳಿದ ಕೂಡಲೇ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಹೇಳ್ತಾರೆ. ನಮ್ಮ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾದ ಮೇಲೆ ಈ ಹೈವೇ ಕಾಮಗಾರಿಯ ಸಂಬಂಧಪಟ್ಟಂತಹ ಏನೇನು ತೊಡಕಿತ್ತೋ ಆ ತೊಡಕನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರೂ ಕೂಡ ಈ ಪ್ರತಿಯನ್ನು ಕೊಡ್ತೇನೆ, ಬಹುಶಃ ತಮ್ಮ ಗಮನಕ್ಕೆ ಇರಬಹುದು. ಹಾಗೆ ಅಂದರೆ ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದೇ ಅಲ್ಲ, ಮತ್ತೇನೇನು ಸಮಸ್ಯೆಗಳಿದೆಯೋ ಅದೆಲ್ಲದಕ್ಕೂ ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಬಯಸಿದ್ದಾರೆ. ಮತ್ತು ಬೇಗ ಕಾಮಗಾರಿ ಮುಗಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಲವಾರು ಬಾರಿ ಪರಿಪರ್ಯಾಯ ಅವರಿಗೆ ಹೇಳಿದ್ದಾರೆ. ಕೇವಲ ಸಂಸದರು ಅಂತಲ್ಲ, ನಾನು ಆಗಲೇ ಹೇಳಿದಾಗೆ ಶಾಸಕರು ಕೂಡ ಹೇಳಿದ್ದಾರೆ. ಯಾರು ಹೇಳಿದ್ರು ಕೂಡ ಕಂಪನಿಯವರು ಯಾರ ಮಾತಿಗೂ ಕೂಡ ಅವರು ಬೆಲೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆ ನಾವು ನೀಲೇಕಣಿ ವಿಚಾರವಾಗಿ ಧ್ವನಿ ಎತ್ತಿದ್ವಿ. RNS ಕಂಪ್ನಿಯವರು ನಾವು ಹೇಳಿದ ಮೇಲೆ ಅವ್ರು ಹೇಳಿದ್ರು, ಮಳೆ ಇದ್ದಾಗ ನಾವು ಸಂಪೂರ್ಣ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಮಷನ್ ಇಲ್ಲೇ ಇಟ್ಟಿರ್ತೇವೆ ನಾವು, ಒಳಗಿನ ಹತ್ರ ಲೆವೆಲಿಂಗ್ ಮಷಿನ್ ಇರುತ್ತೆ, ಈ 3 ದಿವಸಕ್ಕೆ ಒಂದ್ಸಲ ನಾವು ಲೆವೆಲಿಂಗ್ ಕೊಡೋದು, ದೊಡ್ಡ ಹೊಂಡ ಇಲ್ಲಿರೋ ಥರ ಮಾಡಿಕೊಡ್ತೇವೆ. ಈ ಮಳೆಗಾಲ ಮುಗಿದ ತಕ್ಷಣ ಯಾವ ಕಾರಣಕ್ಕೂ ನಾವು ಕೆಲಸ ನಿಲ್ಲಿಸೋದಿಲ್ಲ. ಅಲ್ಲಿ ಕತಗಾಲ ಹತ್ರ ಒಂದು 4-5 ಕಿಲೋಮೀಟರ್ ಕೆಲಸ ಪೆಂಡಿಂಗ್ ಇದೆ, ಮತ್ತು ನೀಲೇಕಣಿ 1 ಕಿಲೋಮೀಟರ್ ಕೆಲಸ ಪೆಂಡಿಂಗ್ ಇದೆ. ಆ ಕರೆಂಟ್ ಕಂಬ ಶಿಫ್ಟ್ ಆಗಬೇಕು, ಅದೆಲ್ಲವನ್ನು ಕೂಡ ನಾವು ಮುಗಿಸ್ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ. ಇದು ಒಂದು ವಿಚಾರ ನಮ್ಗೆ ಗೊತ್ತಿದ್ದ ಹಾಗೆ. ನಾವು ಈಗ ಏನು ಹೇಳ್ತಾ ಇದ್ದೇವೆ ಅಂತಂದರೆ, ನಿಮ್ಮ ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅವ್ರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಏನು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತಂದರೆ, ನಾವು ಅಲ್ಲಿಗೆ ಹೆಚ್ಚುವರಿ ಪೆಟ್ರೋಲು ಅಥವಾ ಡೀಸೆಲು ಏನಿಲ್ಲ ಅಂದ್ರೂ 1,000 ವೆಹಿಕಲ್ ಅಂತ ಇಟ್ಕೊಂಡು, ಸ್ನೇಹಿತರೆ ಇದು ಒಂದು ಸ್ವಲ್ಪ ಎಲ್ಲಾರು ಹೈಲೈಟ್ ಆದರೂ ಒಳ್ಳೇದೇನೋ ಅಂತ ಅನಿಸ್ತದೆ. ಏನು 1,000 ವೆಹಿಕಲ್ ಹೋಗ್ತಾ ಇದ್ವಪ್ಪ, ಹೆಚ್ಚುವರಿಯಾಗಿ ಒಂದು ತಿಂಗಳಿಗೆ 1,57,00,000 ಎಕ್ಸ್ಟ್ರಾ ಪೆಟ್ರೋಲ್ ಹೋಗ್ತದೆ. ಅದೇ ನಾವು ಒಂದು ವರ್ಷಕ್ಕೆ ಕನ್ವರ್ಟ್ ಮಾಡಿದರೆ 19ರಿಂದ 20 ಕೋಟಿ, ಅಂದರೆ ಒಂದು ಇಮ್ಯಾಜಿನರಿ 1,000 ವೆಹಿಕಲ್ ಒಂದು ಕಡೆ ಹೋಗೋದು, ಹೋಗೋದಲ್ಲ, ಈ ಥರ ಆಗ್ತಾ ಇತ್ತು. ಇದರಿಂದ ವೆಹಿಕಲ್ ಸೌಕರ್ಯ ಎಷ್ಟಾಗ್ತದೆ, ಎಷ್ಟು ತೊಂದರೆ ಆಗ್ತದೆ, ಮತ್ತು ನೈಟ್ ಹೋಗುವಾಗ ಪ್ರಾಣಿಗಳ ಕಾಟ ಆಗ್ತದೆ, ಮತ್ತು ರಿಪೇರಿ ಆದರೂ ಮಾಡಿಸೋದು ಕಷ್ಟ. ಇದಲ್ಲದೆ ಈಗಾಗಲೇ ನಮ್ಮ ವೆಂಬಟ್ ಹೇಳಿದರು, ಈ ರೋಡ್ ಬದಲಿ ಜನ ಬೇರೆ ಬೇರೆ ರೂಟ್ ಹಿಡಿತಾರೆ, ಅದು 1-1.5 ಪಟ್ಟು ಆಗ್ತದೆ. ಆ ರಸ್ತೆಗಳಿಗೆ ಆ ಕೆಪಾಸಿಟಿ ಇರೋದಿಲ್ಲ. ಹೀಗಾಗಿ ಸರ್ಕಾರ ಎಲ್ಲ ಕೆಲಸ ಮಾಡಿಕೊಡ್ತದೆ, ಸ್ಟೇಟ್ ಗೌರ್ಮೆಂಟು ತನ್ನ ಇದನ್ನು ಕ್ಲಿಯರ್ ಮಾಡಿಕೊಟ್ಟತ್ತೆ. ಈ ಏನು ಹೇಳಿದರು ಇವರು ಕಪ್ಪು ಪಟ್ಟಿಗೆ ಸೇರಿಸ್ಬೇಕು ಅಂತ, ಬರೀ ಏನು ಅಲ್ಲಾವುದ್ದೀನ ಅದ್ಭುತ ದೀಪ ಅಂತ ಅಲ್ಲಿ ಗುಂಡಿ ಮುಚ್ಚಿದೆ ಇದು ಬೇಡ, ನಮಗೆ ಪರ್ಫೆಕ್ಟಾಗಿ ಆಗಬೇಕು. ಪರ್ಫೆಕ್ಟಾಗಿ ಈಗ ಕಳೆದ 2-3 ವರ್ಷದಿಂದ ಮೇಂಟೆನೆನ್ಸ್ ಬಿಡಲಿ, ಆ ಕಡೆ ರೋಡಿನ ಗುಂಡಿ ಇರುವುದು ಯಾವುದನ್ನು ಸಹಿತ ಮುಚ್ಚುತ್ತಾ ಇಲ್ಲ. ಪ್ರತಿನಿತ್ಯ ಓಡಾಡೋರಿಗೆ ಸಹಸ್ರಾರು ವೆಹಿಕಲ್ಗೆ ಹಾಲಪ್ಪಣ್ಣವ್ರು ಹೇಳ್ದಂಗೆ 1000 ಅಲ್ಲ, ಹೆಚ್ಚಾಗಿ ಒಂದು 5-6 ಸಾವಿರ ವೆಹಿಕಲ್ಗಳು ಪ್ರತಿ ದಿವಸ ಓಡಾಡುವಂಥದ್ದು. ಹಾಗೆ ಹುಬ್ಳಿ ರೋಡು ಇವತ್ತಿಗೆ ನಮಗೆ ಒಂದು ಆರ್ಥಿಕವಾಗಿ ಸಿರ್ಸಿಗೆ ಆರ್ಥಿಕ ಒಂದು ಮತ್ತು
ನಮ್ಮಲ್ಲಿ ಒಂದು ಬೆಳವಣಿಗೆಗೆ ಹುಬ್ಳಿ ರೋಡು ಭಾಳ ಮುಖ್ಯವಾದಂಥದ್ದು. ಆ ರೋಡನ್ನೇ ಇವತ್ತು ನಾವು ಕಂಪ್ಲೀಟಾಗಿ ಬಂದಾಗಿರುವಂಥ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಯಾಕೆಂದರೆ ತಿರ್ಸಿಂದ ಹುಬ್ಳಿ ಹೋಗಬೇಕು ಆದರೆ ಆಲ್ಟರ್ನೇಟಿವ್ ರೋಡ್ಗಳು ಸರಿಯಾಗಿ ಯಾವುದೂ ಇಲ್ಲ. ಈಗ ಯಾವುದೇ ಒಂದು ರೋಡಲ್ಲಿ ಹೋಗಬೇಕು ಅಂದರೂ ಸುತ್ತಾಕಿ ಹೋಗುವಂಥದ್ದು ಇದೆಲ್ಲ ನಾವು ದಿನನಿತ್ಯದ ಗೋಳು. ದಿನನಿತ್ಯ ಶಾಲೆ ಹುಡುಗರು ಇರ್ಬೋದು ಅಥವಾ ಪೇಷಂಟ್ಗಳಿರ್ಬೋದು, ಯಾರೇ ಓಡಾಡೋದಾದ್ರೂ ಆಗುವಂಥದ್ದಲ್ಲ. ಇವತ್ತು ನಾವು ಆ ಗುತ್ತಿಗೆದಾರರನ್ನು ಬಂದ್ ಮಾಡೋದಕ್ಕಿಂತನೂ ಈಗ ಆ ರೋಡನ್ನು ಹೆಂಗೆ ಇವರು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡಬೇಕು. ಯಾಕೆಂದರೆ ಮಾನವೀಯತೆ ಒಂದು ದೃಷ್ಟಿಯಿಂದ ಇವತ್ತು ಸಂಸದರು ಕಂಪ್ಲೀಟಾಗಿ ಎಲ್ಲ ವ್ಯವಸ್ಥೆಯನ್ನು ಅವ್ರಿಗೆ ಮಾಡಿಕೊಟ್ರು ಸಹಿತ ಈ ಗುತ್ತಿಗೆದಾರರು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಈಗ ಕೇಳಿದ್ರೆ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಗೊಂದಲಗಳು ಜನರಲ್ಲಿ ಈಗ ಮೂಡಿದೆ. ಇವತ್ತು ಅನಂತಮೂರ್ತಿ ಅವರು ಇವತ್ತು ಕರೆದಿರೋ ಉದ್ದೇಶನೂ ಅದಕ್ಕೆ ಜನರಲ್ಲಿ ಕೆಲವೊಂದು ಗೊಂದಲ ಇದೆ. ಇದನ್ನು ಯಾರು ಸರಿಪಡಿಸಬೇಕು, ಯಾರು ಮಾಡಬೇಕು ಅನ್ನುವಂಥದ್ದು ಇವತ್ತು ಜನರಲ್ಲಿ ಗೊಂದಲ ಇದೆ. ಗುತ್ತಿಗೆದಾರರು ನೇರವಾದ ಹೊಣೆಯನ್ನು ಇದಕ್ಕೆ ಹೊರಬೇಕಾಗ್ತದೆ. ಈಗ ಈ ಒಂದು ಹೈವೇ ಇದಕ್ಕೆ ಇವ್ರಿಗೆ ಟೆಂಡರ್ ಆಯ್ತು ಆದರೆ ಆಲ್ಟರ್ನೇಟಿವ್ ರೋಡಿನ ವ್ಯವಸ್ಥೆಯನ್ನಾದರೂ ಇವರು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಆ ರಸ್ತೆಯನ್ನು ಸುರುಳಿದು ಓಡಾಡಲಿಕ್ಕೆ ಇವರು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾದಂಥ ಜವಾಬ್ದಾರಿ ಅವರಿಗಿತ್ತು. ಅದನ್ನು ಮಾಡ್ತಾ ಇಲ್ಲ. ಈಗ ಅದಕ್ಕೆ ಮುಂದೆ ಏನು ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೇವೆ. ಯಾಕೆಂದರೆ ಆ ರೋಡಲ್ಲಿ ನಾವು ದಿನನಿತ್ಯ ಓಡಾಡುವಂಥದ್ದು. ಈ ಆ ರೋಡಲ್ಲಿ ಇವರು ಸರಿಯಾಗಿ ಮಾಡಿಕೊಟ್ಟಿಲ್ಲ ಆದರೆ ನಾವು ಉಗ್ರವಾದಂಥ ಹೋರಾಟವನ್ನು ನಾವು ಮುಂದೆ ಯಾವ ರೀತಿಯಲ್ಲಿ ಇಳಿಬೇಕು ಅಂತ ನಿಮ್ಮಂಥ ಮಾಧ್ಯಮ ಮಿತ್ರರ ಒಂದು ಸಹಕಾರದೊಂದಿಗೆ ನಾವು ಮುಂದುವರಿತೇವೆ. ರಸ್ತೆ ಜನನೇ ಓಡಾಡೋ ಕಾರಣವನ್ನಂತೂ ಈಗ ಹುಬ್ಳಿ ರಸ್ತೆ ಕುಮಟಾ ತಳಸ ರಸ್ತೆ ಓಡಾಡೋದು ಬಿಟ್ಟಿದ್ದಾರೆ. ಅವರೆಲ್ಲ ಯಲ್ಲಾಪುರ ಮೇಲೆ ಹೋಗ್ತಾ ಇದ್ದಾರೆ. ಸೊ 20 ಕಿಲೋಮೀಟರ್ ಎಕ್ಸ್ಟ್ರಾ, ಅದು ಸಮಯನೂ ವ್ಯರ್ಥ, ಆಮೇಲೆ ಡೀಸೆಲ್ ವ್ಯರ್ಥ. ಸೊ ಹಾಗಾಗಿ ಕುಮಟಾ ತಳಸ ರಸ್ತೆ ಅಭಿವೃದ್ಧಿ ಬಗ್ಗೆ ತುರ್ತಾದ ದುರಸ್ತಿ, ಹಾಗೆ ಆಮೇಲೆ ಅದನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿಸುವ ಕುರಿತು ಅತ್ಯಂತ ಶೀಘ್ರವಾಗಿ ಕ್ರಮಗಳು ಆಗಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಅಂತ ನುಣುಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಅವಧಿಯಲ್ಲಿ ಅವರು ಏನು ಟೆಂಡರ್ ಪ್ರಾರಂಭ ಆಯಿತು, ಟೆಂಡರ್ ಮುಗಿಯುವವರೆಗೆ ಏನೇ ಒಂದು ರಸ್ತೆಯ ಒಂದು ಲೋಪದಿಂದ ಅಪಘಾತ ಆದರೆ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲೆ ಮಾಡಬೇಕಾಗ್ತದೆ. ನಮ್ಮ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಇದಕ್ಕೆ ಸಂಪೂರ್ಣ ರಸ್ತೆ ಸುರಕ್ಷತಾ ಪ್ರಾಧಿಕಾರ ಬೆಂಗಳೂರಿನಲ್ಲಿದೆ. ರಸ್ತೆಯಲ್ಲಿ ಏನಾದರೂ ಅಪಘಾತಗಳು ಆದರೆ ರಸ್ತೆಯ ಒಂದು ಲೋಪದಿಂದ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡುವಂಥ ಅಧಿಕಾರ ರಸ್ತೆ ಸುರಕ್ಷತಾ ಪ್ರಾಧಿಕಾರಕ್ಕಿದೆ. ಅಲ್ಲಿಗೂ ಕೂಡ ನಾವು ಒಂದು ದೂರನ್ನು ಸಲ್ಲಿಸ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.